ನಮಸ್ಕಾರ, ನಾನು ಶುಭ. ವೇಸ್ಟ್ ಪಾಲಿಥೀನ್ ಕವರ್ ಇದ್ದರೆ ಸಾಕು, ನೀವು ಸುಂದರವಾದ ಹಾರನೂ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಪಾಲಿಥೀನ್ ಕವರು, ಈ ಥರ ಪಾಲಿಥೀನ್ ಕವರು ಸಾಮಾನ್ಯವಾಗಿ ಫಸ್ಟ್ ಕೊಡ್ತಾ ಇದ್ರಲ್ಲ, ಎಲ್ಲ ಕವರ್ಸ್ ಹಂಗೆ ಇಟ್ಟಿದ್ರೆ ಸೇಮ್ ನಾನು ವಿಡಿಯೋದಲ್ಲಿ ಮಡಚಿದ್ದೀನಲ್ಲ, ಹಿಂಗೆ ಮಡಚಿಬಿಟ್ಟು ಕೆಳಗಡೆಯಿಂದನೂ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಡ್ಚ್ಕೊಂಡು ಬರಬೇಕು. ಮೇಲೆವರೆಗೂ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಡು ಬಂದು ಎಕ್ಸ್ಟ್ರಾ ಸ್ವಲ್ಪ ಉಳಿಯುತ್ತಲ್ಲ, ಇದನ್ನು ಕಟ್ ಮಾಡ್ಕೊಬಿಡಬೇಕು. ಕಟ್ ಮಾಡ್ಕೊಬಿಟ್ಟು ನನ್ನ ಹತ್ರ ಇದ್ದಿದ್ದ ಕಲರಲ್ಲೇ ನಾನು ಮಾಡ್ಕೊಳ್ಳೋದು. ಅಂದರೆ ನಾನು ಇವಾಗ ನಮ್ಮ ಮನೆಗೆ ಯಾವ ಕವರ್ ಬರುತ್ತೋ ಆ ಕವರ್ ನಾನು ಈ ಥರ ಫ್ಲವರ್ಸ್ ಮಾಡಿ ಇಡ್ತಾ ಇರ್ತೀನಿ. ನೋಡಿ, ರೌಂಡಾಗಿ ಒಂದು ಬಾಟಲ್ ಮುಚ್ಚಳ ಇಟ್ಬಿಟ್ಟು ಸ್ಕೆಚ್ ಪೆನ್ ಇಲ್ಲ ಮಾರ್ಕರಲ್ಲಿ ಮಾರ್ಕ್ ಮಾಡ್ಕೊಬಿಡ್ಬೇಕು. ರೌಂಡಾಗಿ ಸ್ವಲ್ಪ ಕಾಣಿಸ್ಬೇಕು ನಿಮ್ಗಂದರೆ ಕಲರಲ್ಲಿ ಮಾರ್ಕ್ ಮಾಡ್ಕೊಬಿಡಿ. ಮಾರ್ಕ್ ಮಾಡ್ಕೊಂಡ್ಮೇಲೆ ಕತ್ರಿಯಲ್ಲಿ ಕಟ್ ಮಾಡಬೇಕು. ಫಸ್ಟು ಸೇಫ್ಟಿ ಪಿನ್ ಹಾಕ್ಕೊಬಿಡಿ. ಬಂದುಬಿಡ್ದಿರ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಒಂದು ಸೇಫ್ಟಿ ಪಿನ್ ಈ ಥರ ಚುಚ್ಚಿಬಿಡಿ. ಹಿಂಗೆ ಚುಚ್ಚೋದ್ರಿಂದ ಏನಾಗುತ್ತೆ, ನೀವು ಕತ್ರಿಯಲ್ಲಿ ಕಟ್ ಮಾಡೋವಾಗ ಸೈಡ್ಗೆ ಹೋಗಲ್ಲ. ಮತ್ತು ಕತ್ರಿನೂ ಅಷ್ಟೇ ಶಾರ್ಪಾಗಿರೋದೇ ತಗೊಳ್ಳಿ. ನೀಟಾಗಿ ಶಾರ್ಪ್ ಇದ್ರೇ ನಾವು ಚೆನ್ನಾಗಿ ಕಟ್ ಮಾಡೋಕ್ಕಾಗೋದು. ಇಲ್ಲಾಂದರೆ ರೌಂಡಾಗಿ ನೀಟಾಗಿ ಬರಲ್ಲ. ರೌಂಡಾಗಿ ಕಟ್ ಮಾಡಿಬಿಡ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೀವು ಕೂಡ ರೌಂಡಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಕತ್ರಿನೂ ಶಾರ್ಪ್ ಇರಬೇಕು, ನಿಧಾನವಾಗಿ ಕಟ್ ಮಾಡಬೇಕು, ಮತ್ತು ರೌಂಡಾಗಿ ಬಂದುಬಿಡುತ್ತೆ. ರೌಂಡಾಗಿ ನೀಟಾಗಿ ಕಟ್ ಮಾಡಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಮತ್ತೆ ಉದ್ದುದ್ದ ಕಟ್ ಮಾಡ್ಕೋಬೇಕು. ನೋಡಿ, ಸೇಫ್ಟಿ ಪಿನ್ ಹಾಕಿ ಇಟ್ಬಿಟ್ಟಿದ್ದೀರ ಅಂತಂದರೆ ನಿಮಗೆ ಕಟ್ ಮಾಡೋದು ತುಂಬ ಸುಲಭ, ಕದಲಲ್ಲ, ನೀಟಾಗಿ ಕುತ್ಕೊಂಡಿರುತ್ತೆ. ನೀವು ಉದ್ದುದ್ದನೂ ಅಷ್ಟೇ ಸ್ವಲ್ಪ ಹತ್ರನೇ ಕಟ್ ಮಾಡಿ, ಜಾಸ್ತಿ ಗ್ಯಾಪ್ ಬಿಡಬೇಡಿ, ನೋಡೋಕ್ಕೆ ಚೆನ್ನಾಗಿರಲ್ಲ. ನೋಡಿ, ಹತ್ರ ಕಟ್ ಮಾಡ್ತಾ ಇದ್ದೀನಲ್ಲ, ಸೇಮ್ ಹಂಗೆ ನೀವು ಕಟ್ ಮಾಡ್ಕೋಬೇಕು. ನನ್ನ ಹತ್ರ ಇರೋ ಕಲರ್ಸ್ ನಾನು ಏನು ಮಾಡ್ತೀನಿ ಅಂದರೆ, ಈ ಥರ ಪಾಲಿಥೀನ್ ಕವರ್ ಯಾವುದಿದ್ರೆ ನಾನು ಫ್ಲವರ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಇಡ್ತಾ ಇರ್ತೀನಿ. ಮತ್ತು ಜಾಸ್ತಿ ಆಗೋದ್ಮೇಲೆ ಇದನ್ನು ಹಾರ ಮಾಡಿಬಿಡ್ತೀನಿ. ನೋಡೋಕ್ಕಂತೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಪಾಲಿಥೀನ್ ಕವರ್ಸು ಫಸ್ಟ್ ಕೊಡ್ತಾ ಇದ್ರಲ್ಲ, ಆ ಕವರ್ಸ್ನ ಒಬ್ಬರು ಸ್ಟೋರ್ ಮಾಡಿರ್ತಾರೆ. ಇಲ್ಲ ಕವರ್ಸ್ ನಿಮ್ಮ ಮನೇಲಿ ಇದ್ದರೆ ನೀವು ವೇಸ್ಟಾಗಿ ಹಂಗೆ ಇಡೋ ಬದಲು ಈ ಥರ ಟ್ರೈ ಮಾಡ್ಕೋಬೋದು. ನಾವು ಹಣ ಕೊಟ್ಟು ಆಚೆಯಿಂದ ಹಾರ ಎಲ್ಲ ತರ್ತೀವಲ್ಲ, ಅದು ಬಂದು ನೀವೇ ಮನೆಯಲ್ಲಿ ಫ್ರೀ ಇರೋವಾಗ ನಿಮಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನೀವು ಇದನ್ನು ಮಾಡ್ಕೋಬೋದು. ನೋಡಿ, ಫ್ಲವರ್ ಆಯಿತು. ಇದನ್ನು ಇವಾಗ ಪಿನ್ ತೆಗೆದುಬಿಡಿ. ಸ್ಟಾಪ್ಲರ್ ಪಿನ್ನಲ್ಲಿ ಒಂದು ಪಿನ್ ಹೊಡ್ಕೊಳ್ಳಿ ಸಾಕು, ಮಧ್ಯಕ್ಕೆ ಈ ಥರ ಹೊಡ್ಕೊಂಡ್ರೆ ಸಾಕು. ಎರಡೂ ಕೈಯಲ್ಲಿ ಉಜ್ಜಿ, ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಉಜ್ಜ್ತಾ ಇದ್ದರೆ ರೌಂಡಾಗಿ ಫ್ಲವರ್ ರೆಡಿ ಆಯಿತು. ನಾನು 2 ಫ್ಲವರ್ ಮಾಡಿಕೊಂಡೆ. ಮತ್ತು ಆರೆಂಜ್ ಕಲರ್ ಅಷ್ಟೇ, ನಂತರ ಒಂದು ಕವರ್ ಇತ್ತು, ಆ ಕವರ್ನ ಈ ಥರ ಮಾಮೂಲಿ ನಾನು ಕಟ್ ಮಾಡಿದ್ನಲ್ಲ, ಇವಾಗ ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ ಸೇಫ್ಟಿ ಪಿನ್ಗೆ ಹಾಕ್ಬಿಟ್ಟು. ನಿಮ್ಮ ಹತ್ರ ಯಾವ್ಯಾವ ಕಲರ್ಸ್ ಇದೆಯೋ ಆ ಕಲರ್ ಮಾಡ್ಕೋಬೋದು. ನಾನು ಯೆಲ್ಲೋ, ಆರೆಂಜು, ಬ್ಲೂ ಎಲ್ಲ 3 ಕಲರ್ಸ್ ಮಾಡ್ಕೊಂಡಿದ್ದೀನಿ. ಬ್ಲೂ ಸ್ವಲ್ಪ ಕಮ್ಮಿ ಇದೆ, ಆರೆಂಜು ಮಧ್ಯದಲ್ಲಿ ಸೇಫ್ಟಿ ಪಿನ್ನು ಹೊಡೆದುಬಿಟ್ಟಿದ್ದೀನಿ. ಇವಾಗ ಕೈಯಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ನಲ್ಲ, ಹಿಂಗಂತ ಇದ್ದರೆ ನೋಡಿ ಈ ಥರ ಆಗಿಬಿಡುತ್ತೆ. ಬ್ಲೂ, ಯೆಲ್ಲೋ, ಆರೆಂಜ್ ಮಾಡ್ಕೊಂಡಿದ್ದೀನಿ ನೋಡಿ. ಚಿಕ್ಕದಾಗಿ ಈ ಥರ ಮಧ್ಯಕ್ಕೆ ಸೇಫ್ಟಿ ಪಿನ್ ನೋಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಮಾಡ್ಕೊಂಡಿದ್ದೀನಲ್ಲ, ಸ್ವಲ್ಪ ಮಣಿಗಳು ಮತ್ತು ಸ್ಟ್ರಾ ತಗೊಳ್ಳಿ. ನಿಮ್ಮ ಹತ್ರ ಉಲ್ಲನ್ ದಾರ ಇದ್ದರೆ ಉಲ್ಲನ್ ದಾರ, ಇಲ್ಲ ವೈಟ್ ಕಲರ್ ದಪ್ಪ ದಾರ ಇದ್ದರೆ ದಪ್ಪ ದಾರ ತಗೊಳ್ಳಿ. ನಾನು ಉಲ್ಲನ್ ದಾರ ತಗೊಂಡಿದ್ದೀನಿ. ಉಲ್ಲನ್ ದಾರಾಗೆ ಸೂಜಿ ಹಾಕ್ಕೊಂಡಿದ್ದೀನಲ್ಲ ದೊಡ್ಡದು. ಫಸ್ಟು 2 ಸ್ಟ್ರಾ ಕಟ್ ಮಾಡಿರ್ತೀರಲ್ಲ, ಇದನ್ನು ಹಾಕ್ಕೊಬಿಟ್ಟು ಎರಡನ್ನೂ ಸೇರಿಸಿ ಒಂದು ಸತಿ ಗಂಟು ಹಾಕಿ. ನೋಡಿ, ಈ ಥರ ಗಂಟು ಹಾಕ್ಕೊಂಡ್ರೆ ಅಕಸ್ಮಾತ್ ನೀವು ಮೊಳೆಗೆಲ್ಲ ನೇತಾಕಬೇಕು ಅಂತಂದರೆ ಹಿಂಗೆ ಚೆನ್ನಾಗಿರುತ್ತೆ. ಹಾರ ಮಾಡಿದ್ಮೇಲೆ ನೋಡಿ, ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡ್ತಾಯಿದ್ದೀನಿ. ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ, ಮೊಳೆಗೆಲ್ಲ ನೇತಾಕಕ್ಕೆ ಹಿಂಗೆ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಯಾವ ಕಲರ್ ಬೇಕೋ, ನನ್ನ ಹತ್ರ ಯೆಲ್ಲೋನು ಆರೆಂಜ್ ಜಾಸ್ತಿ ಇತ್ತು, ಇದ್ರದ್ದೇ ಹಾರ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಲೂ ಸ್ವಲ್ಪ ಕಮ್ಮಿ ಇದೆ, ನಂದಿನ್ನ ಬೇರೆ ಬ್ಲೂ ಸ್ವಲ್ಪ ಜಾಸ್ತಿ ಆದಮೇಲೆ ಮತ್ತೆ ಅದನ್ನು ಹಾರ ಮಾಡ್ಕೊತೀನಿ. ಒಂದು ಮಣಿ ಹಾಕ್ಕೊತಾ ಇದ್ದೀನಿ, ಮತ್ತು ಒಂದು ಸ್ಟ್ರಾ. ಈ ಥರ ಸೇಮ್ ಹಿಂಗೆ ಪೋಣಿಸ್ಕೊಂಡು ಬರಬೇಕು. ನನ್ನ ಹತ್ರ ಇರೋ ಕಲರ್ಸ್ ನಾನು ತೋರಿಸ್ತಿದ್ದೀನಲ್ಲ, ನೀವು ನಿಮ್ಮ ಮನೇಲಿ ಯಾವ ಕಲರ್ ಪಾಲಿಥೀನ್ ಕವರ್ಸ್ ಇದ್ದರೆ ಆ ಕಲರಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಮತ್ತು ಆರೆಂಜು ನಾನು 2 ಕಾಂಬಿನೇಷನಲ್ಲಿ ಮಾಡ್ಕೊತಾ ಇದ್ದೀನಿ, ಆರೆಂಜು ಮತ್ತು ಯೆಲ್ಲೋ. ನೀವಿನ್ನು ಬೇರೆ ಯೆಲ್ಲೋ, ರೆಡ್ಡು ಹಿಂಗೂ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ನೀವು 3 ಕಲರ್ ಬೇಕಾದರೂ ಹಾಕ್ಕೋಬೋದು. ಇವಾಗ ನಾನು ಯೆಲ್ಲೋ, ಆರೆಂಜು, ಇಲ್ಲ ಸ್ಕೈ ಬ್ಲೂ ಆ ಥರ 3 ಕಲರು, ಇಲ್ಲ ಯೆಲ್ಲೋನು ಗ್ರೀನ್ ಆ ಕಾಂಬಿನೇಷನಲ್ಲಿ ಮಾಡ್ಕೊತೀವಂದರೆ ನಿಮ್ಮ ಹತ್ರ ಪಾಲಿಥೀನ್ ಕವರ್ ಯಾವ್ದು ಜಾಸ್ತಿ ಇದೆ, ಯಾವ್ದು ಜಾಸ್ತಿ ಮಾಡ್ಕೊಂಡಿದ್ದೀರೋ ಆ ಕಲರಲ್ಲಿ ಸೇಮ್ ಹಿಂಗೆ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಮಾಡ್ಕೊಂಬನ್ನಿ. ಮಧ್ಯದಲ್ಲಿ ಸ್ವಲ್ಪ ಅಕಸ್ಮಾತ್ ಈ ಥರ ಒಂಥರ ಇದೆ ಅಂದರೆ ಎರಡೂ ಕೈಲಿ ಥರ ಉಜ್ಜಿ ಸ್ವಲ್ಪ. ನೋಡಿ, ನಂದು ಇದೊಂಥರ ಇದೆ, ಕಟ್ ಮಾಡಿ ಹಂಗೆ ಇಟ್ಬಿಟ್ಟಿದ್ನಲ್ಲ, ಫ್ಲವರ್ ಥರ ಅನ್ನಿಸ್ತಾ ಇಲ್ಲ ಅಂದರೆ ಎರಡೂ ಕೈಲಿ ಥರ ಸ್ವಲ್ಪ ಉಜ್ಜಿಬಿಟ್ಟಿದ್ದೀನಿ ಅಂದರೆ ರೌಂಡಾಗಿ ಫ್ಲವರ್ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಒಂದು ಪೈಪು, ಒಂದು ಮಣಿ ಹಿಂಗೆ ಪೋಣಿಸ್ಕೊಂಡು ಬಂದು ಒಂದು ಹೂವು ಹೊಲಿತಾ ಇದ್ದೀನಿ. ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು.
ಈ ಸ್ಟ್ರಾನು ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಮಣಿಗಳು ನಾನು ತಂದು ಇಟ್ಟಿದ್ದೆ. ಇಲ್ಲ ನಮ್ಮ ಮನೇಲಿ ಮಣಿಗಳಿಲ್ಲ ಅನ್ನೋರು ಮಣಿಗಳು ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಇನ್ನೂ ಒಂದು 2 ಸ್ಟ್ರಾ ಸೇಮ್ ಹಾಕ್ಬಿಟ್ಟು ಗಂಟು ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಾವು ಹೆಂಗೆ ಮಾಡ್ಕೊಂಡಿದ್ವಲ್ಲ ಸೇಮ್ ಹಂಗೆ ಗಂಟು ಹಾಕಿ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಬಿಡಿ. ಒಂದು ಹಾರ ರೆಡಿ ಆಯ್ತು ನೋಡಿ. ನಾನು ತೋರಿಸಿರೋ ಕಾಂಬಿನೇಷನಲ್ಲೇ ಮಾಡ್ಕೋಬೇಕಂತಿಲ್ಲ. ನಿಮಗೆ ಯಾವ ಕಾಂಬಿನೇಷನ್ ಇಷ್ಟ ಆದರೆ ಅದರಲ್ಲಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.